ವೃಶ್ಚಿಕ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಏನು ಗೋಚಾರ ಸ್ಥಿತಿಯನ್ನ ಗಮನಿಸೋದಾದ್ರೆ, ಸೂರ್ಯ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತದೆ. ಇನ್ನು ಜೂನ್ 15ನೇ ತಾರೀಕಿನವರೆಗೆ, ಜೂನ್ 15, 2026ರವರೆಗೆ ವೃಷಭ ರಾಶಿಯಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಇನ್ನು ಬುಧ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತದೆ. ಶುಕ್ರ ಗ್ರಹವು 15 ಮೇ 2026ರಂದು ಅದೇ ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತದೆ. ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ತ್ರಿಗ್ರಹ ಯೋಗ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಗೆ ಅಧಿಪತಿಯಾದ ಮಂಗಳ ಗ್ರಹವು ಮೇ 11ನೇ ತಾರೀಕಿನಂದು ತನ್ನ ಸ್ವಸ್ಥಾನ ಮೇಷ ರಾಶಿಗೆ ಪ್ರವೇಶವನ್ನು ಪಡಿತದೆ. ಅದು ವೃಶ್ಚಿಕ ರಾಶಿಯ 6ನೇ ಭಾವವಾಗಿರ್ತದೆ. ಸಪ್ತಮದಲ್ಲಿ ತ್ರಿಗ್ರಹ ಯೋಗವಿದೆ. ವೃಶ್ಚಿಕ ರಾಶಿಯವರ ಪತಿ ಅಥವಾ ಪತ್ನಿಗೆ ಸರ್ಕಾರದ ಸವಲತ್ತು ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಸಪ್ತಮದಲ್ಲಿ ವೃಶ್ಚಿಕ ರಾಶಿಗೆ ಸೂರ್ಯನ ಸಂಬಂಧ ಹೊಂದಿರೋದ್ರಿಂದ ಅವರಿಗೆ ಸರ್ಕಾರದ ಸವಲತ್ತು ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ವೃಶ್ಚಿಕ ರಾಶಿಗೆ 10ನೇ ಮನೆ ಸಿಂಹರಾಶಿ ಅಧಿಪತಿ ಸೂರ್ಯನೊಟ್ಟಿಗೆ ಸಪ್ತಮದಲ್ಲಿ ಇರೋದ್ರಿಂದ. ಇನ್ನು ಲಾಭಾಧಿಪತಿ ಸಪ್ತಮಾಧಿಪತಿಯ ಸಂಬಂಧದಿಂದ ಪತಿ ಪತ್ನಿಯರಿಂದ ಪರಸ್ಪರ ಲಾಭ, ಪರಸ್ಪರ ವ್ಯಯ